ಇದು ಇದು ನೆಟ್ ಇದು ಕೊಟ್ಟಿಲ್ಲ ನಿಮ್ಗೆ, P&L ಅಕೌಂಟ್ ಕೊಟ್ಟಿಲ್ಲ. P&L ಅಕೌಂಟ್ ಕೊಡದೇ ಇದ್ದಾಗ ಇನ್ಕಮ್ಗಳು ತಗೋಬೇಕು, ಎಕ್ಸ್ಪೆನ್ಸ್ಗಳು ಕಳಿಬೇಕು. ಸರಿ ನೆನ್ಪಿಟ್ಕೊಳ್ಳಿ, ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಮಾಡ್ಬೇಕು. ಅದಕ್ಕೆ ಫಸ್ಟ್ ಪಾಯಿಂಟ್ ಕಮಿಷನ್ ಅನ್ರಿ. ಕಮಿಷನ್ ಕೆಳಗ 6% ಆನ್ 4 lakh ಮಾಡ್ರಿ, 5% ಆನ್ 3 lakh ಮಾಡ್ರಿ, 4% ಆನ್ 2 lakh ಮಾಡ್ರಿ, 7% ಆನ್ 5 lakh ಮಾಡ್ರಿ. ಇನ್ನರ್ ಕಾಲಮ್ ದಾಗ ಇವೆಲ್ಲ ಇನ್ನರ್ ಕಾಲಮ್ ಬರ್ಕೋರಿ. ಟೋಟಲ್ ಮಾಡಿ ಕಮಿಷನ್ ಮುಂದ್ ಔಟರ್ಕ್ ಬರ್ರಿ. ಟೀಟಾ ಎರಡನೇದು ಕಾಂಪೆನ್ಸೇಷನ್ ರಿಸೀವ್ಡ್ ಇಸ್ ಆಲ್ಸೋ ಬಿಸ್ನೆಸ್ ಇನ್ಕಮ್. ರಿಮೆಂಬರ್ ದಿಸ್. ಎರಡನೇ ಪಾಯಿಂಟ್ 40,000 ಬರೀರಿ. ಸೆಕೆಂಡ್ ಪಾಯಿಂಟ್ 40,000. Third point, commission received from Godrej company 8% on total sales of rupees 1,25,000. Commission received at 8% ಮಾಡಿದನ್ 8% ಮಾಡಿ ತಗೊಳ್ಳಿ. 1,25,000 ಮೇಲೆ 8% ಮಾಡಿ. ಟೀಟಾ Sanjay paid compensation to Bhatt and Sons rupees 10,000 for getting some modification in the terms of agency. ಏಜೆನ್ಸಿ ಸಂಬಂಧ ಇದ್ದೈತೆ. ಇದೊಂದು 10,000 ಏನಿದ್ದ ಭಟ್ ಕೊಡಿದ. ಮಿಸ್ಟರ್ ಭಟ್ ಸಂಜಯ್ ಪೇಡ್, ಸಂಜಯ್ ಕೊಡೋದ್ರಿಂದ ಇದು ಎಕ್ಸ್ಪೆನ್ಸ್ ಐತಿ. ಎಕ್ಸ್ಪೆನ್ಸ್ ಇರೋದ್ರಿಂದ ಇದು ಎಕ್ಸ್ಪೆನ್ಸ್ ಲೆಸ್ ಆಗಿ ಬರ್ತೈತಿ. ಒಂದೇ ಲೆಸ್ ಆಗಿ ತಗೋರಿ. ರೆಂಟ್ ಆಫ್ ಬಿಲ್ಡಿಂಗ್ 16,000 ಐತಿ, ಅರ್ಧ ತಗೋರಿ. ಯಾಕಂತ ಕೇಳಿದ್ರೆ ಹಾಫ್ ಆಫ್ ದಿ ಬಿಲ್ಡಿಂಗ್ ಯೂಸ್ ಫಾರ್ ರೆಸಿಡೆನ್ಸಿಯಲ್ ಪರ್ಪಸ್. ಅದ್ರ ಸಲುವಾಗಿ ಬಿಲ್ಡಿಂಗ್ ಸಂಬಂಧಪಟ್ಟದ ಎಕ್ಸ್ಪೆನ್ಸ್ ಅರ್ಧ ತಗೋಬೇಕು. ಬಿಲ್ಡಿಂಗ್ ಸಂಬಂಧಪಟ್ಟದ್ದು ಅರ್ಧ ತಗೋಬೇಕು. ಅದಕ್ಕ ಬಿಲ್ಡಿಂಗ್ ಸಂಬಂಧಪಟ್ಟದ ರೆಂಟ್ ಐತಿ, 8,000 ಅಷ್ಟ ತಗೋರಿ. ಅಂದ್ರೆ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 12,000 ತಗೋರಿ. ಸ್ಯಾಲರಿ ಟು ಸ್ಟಾಫ್ 15,000 ತಗೋರಿ. ವೇಜಸ್ 11,000 ತಗೋರಿ. ಅಡ್ವರ್ಟೈಸ್ಮೆಂಟ್ 25,000 ತಗೋರಿ. ಇನ್ಕಮ್ ಟ್ಯಾಕ್ಸ್ ಸಂಬಂಧ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಡ್ ಸಂಬಂಧ ಇಲ್ಲ. ಮಿಸ್ಲೆನಿಯಸ್ ಎಕ್ಸ್ಪೆನ್ಸ್ ತಗೋರಿ. ಇಲ್ಲಿ ಇನ್ಕಮ್ಗಳು ತಗೊಂಡಿದ್ರಿ, ಈ ಎಕ್ಸ್ಪೆನ್ಸ್ಗಳು ಇಷ್ಟ ತಗೋರಿ. ಇನ್ಕಮ್ ಮೈನಸ್ ಎಕ್ಸ್ಪೆನ್ಸ್ ಮಾಡ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತೈತಿ. ಟೀಟಾ ನೆಟ್ ಪ್ರಾಫಿಟ್ ಕೊಟ್ಟಾಗ ಸಂಬಂಧ ಇಲ್ಲದ್ದು ತಗೋಬೇಕು, ಇಲ್ಲಿ ಸಂಬಂಧಪಟ್ಟದ್ದು ತಗೋರಿ. ಟೀಟಾ ಈ ಎಕ್ಸಾಂಪಲ್ ಮಾಡು. ಈಗ ಎಕ್ಸಾಂಪಲ್ ನಂಬರ್ 14 ನೋಡ್ರಿ. ಎಕ್ಸಾಂಪಲ್ ನಂಬರ್ 14 ದಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಕೊಟ್ಟಿದ. ಎಷ್ಟೈತಿ? 1,14,670. ಏನ್ ತಗೊಳ್ಳೋದು? ನೆಟ್ ಪ್ರಾಫಿಟ್ 1,14,670 ತಗೋರಿ. ತಗೊಂಡ ಮೇಲೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಇಂದ ರೆಂಟ್ ಬಿಸ್ನೆಸ್ ಬೇಕು, ಸ್ಟಾಫ್ ಸ್ಯಾಲರಿ ಬೇಕು, ಜನರಲ್ ಎಕ್ಸ್ಪೆನ್ಸ್ ಬೇಕು. ಇವು ಮೂರ ಬಿಸ್ನೆಸ್ ಸಂಬಂಧಿಸಿದವು. ಬಿಡ್ರಿ. ನಾಲ್ಕನೇದು ಬತ್ ನೋಡ್ರಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,800 ಐತಿ. ಕ್ಯಾಲ್ಕುಲೇಟರ್ ತೋರ್ ಯಾರೇ ಮಾಡಕತ್ತಿದ್ರ. ಈಗ ಸೀರಿಯಲ್ ಮ್ಯಾಲಿಂದ ಕೆಳಗೆ ಬರ್ಬೇಕು ನೀವು. ಫಸ್ಟ್ ಇಂದ ಸೀರಿಯಲ್ ಸ್ಟಾರ್ಟ್ ಮಾಡ್ರಿ. ಸೀರಿಯಲ್ ಆಗಿ ಫಸ್ಟ್ ಇಂದ ನೀವು ಸ್ಟಾರ್ಟ್ ಮಾಡಿದ್ರ ಏನ್ ಬರತ್ ನಿಮ್ಗ? ರೆಂಟ್ ಬಿಸ್ನೆಸ್ ಸಂಬಂಧ ಐತಿ, ಸ್ಟಾಫ್ ಸ್ಯಾಲರಿ ಬಿಸ್ನೆಸ್ ಸಂಬಂಧ ಐತಿ, ಜನರಲ್ ಎಕ್ಸ್ಪೆನ್ಸ್ ಬಿಸ್ನೆಸ್ ಸಂಬಂಧ ಐತಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,800 ತಗೋರಿ. ಒಂದೇ ಪಾಯಿಂಟ್. ಫಸ್ಟ್ ಪಾಯಿಂಟ್ ಬರೋದು ಯಾವ್ದು ಬರುತ್ತೆ? ಆಡ್ ದಾಗ 1,800. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಐತಿ, ಇದು ಬಿಸ್ನೆಸ್ ಬೇಕದು, ಬಿಸ್ನೆಸ್ ಸಂಬಂಧಪಟ್ಟದೈತಿ, ಬಿಟ್ಟು ಬಿಡ್ರಿ. ಅಡ್ಜಸ್ಟ್ಮೆಂಟ್ ಪ್ರಕಾರ ಏನಾರ ಹೇಳಿದ್ರ ನೋಡುನು. ಆಡಿಟ್ ಫೀ ಬಿಸ್ನೆಸ್ ಸಂಬಂಧ ಐತಿ. ಬ್ಯಾಡ್ ಡೇಟ್ ಬಿಸ್ನೆಸ್ ಸಂಬಂಧ ಐತಿ. ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ ಡಿಸ್ಅಲೌಡ್ 600. ಎರಡನೇ ಐಟಮ್ ನೋಡ್ರಿ. ಮೂರನೇ ಐಟಮ್ ಇನ್ಕಮ್ ಟ್ಯಾಕ್ಸ್ ತಗೋರಿ. ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ನಾಟ್ ರಿಲೇಟೆಡ್ ಮೂರನೇದು. ನಾಲ್ಕನೇದು ಲಾ ಚಾರ್ಜಸ್, ಇದು ಬಿಸ್ನೆಸ್ ಸಂಬಂಧ. ನಂತರ ಲಾ ಚಾರ್ಜಸ್ ಕಾಂಪೆನ್ಸೇಷನ್
ಲಾ ಚಾರ್ಜಸ್ ಬಿಸ್ನೆಸ್ ಸಂಬಂಧಪಟ್ಟದ್ದು. ಕಾಂಪೆನ್ಸೇಷನ್ ಟು ರಿಟ್ರಿಂಚ್ಡ್ ಎಂಪ್ಲಾಯಿ. ಇದು ರಿಟ್ರಿಂಚ್ಡ್ ನೋಡ್ಬೇಕು ಏನ್ ಮೀನಿಂಗ್ ಐತಿ ಸ್ವಲ್ಪ. Entrenchment means to reduce the business expense. ಅದು ಎಕ್ಸ್ಪೆನ್ಸ್ ಕಡಿಮೆ ಮಾಡೋ ಸಲುವಾಗಿ ನೀವು ಮಾಡಿರ್ತಿರ್ತದೆ. ಅದಕ್ಕೆ ಬಿಸ್ನೆಸ್ ರಿಲೇಟೆಡ್ ಇದ್ರ ಅಲಾವ್ ಆಗ್ತೈತಿ, ಇಲ್ಲ ಡಿಸ್ ಅಲಾವ್ ಆಗ್ತೈತಿ. ಅಡ್ಜಸ್ಟ್ಮೆಂಟ್ ನೋಡ್ತೀನಿ ಏನ್ ಕೊಟ್ಟಿದ ಇದು ಸದ್ಯಕ್ಕೆ. ಇನ್ಕಮ್ ಟ್ಯಾಕ್ಸ್ ಅಂತ ನೆಕ್ಸ್ಟ್ ಐಟಮ್ ಬರೋದು ಕಾಸ್ಟ್ ಆಫ್ ಎಕ್ಸ್ಟೆನ್ಷನ್ ಆಫ್ ಆಫೀಸ್ ಪ್ರಿಮೈಸಸ್. ಇದು ಬ್ಯಾಲೆನ್ಸ್ ಶೀಟ್ ಐಟಮ್. ಬ್ಯಾಲೆನ್ಸ್ ಶೀಟ್ ಐಟಮ್ ಇಲ್ಲಿ ತಗೊಂಡ್ರಿ, ಇದು ಡಿಸ್ ಅಲಾವ್ ಆಗ್ತೈತಿ. ಇದು 200 ರೂಪಾಯಿ ತಗೋರಿ. ಚಾರಿಟಿ ಅಂಡ್ ಡೊನೇಷನ್ ಡಿಸ್ ಅಲೌಡ್ 184 ತಗೋರಿ. ಡೆಪ್ರಿಸಿಯೇಷನ್ 7000 ತಗೋರಿ. ठीक है. ಎಂಟರ್ಟೈನ್ಮೆಂಟ್ ಎಕ್ಸ್ಪೆಂಡಿಚರ್ ಅಲೌವಬಲ್. ಇದಾದ ನಂತರ ಅಡ್ಜಸ್ಟ್ಮೆಂಟ್ ನೋಡ್ರಿ. Expenditure on rent include a sum of 720 being rent charged to Godawan owned by SSC himself ಅಂತ ಐತಿ. ಅವನ್ ಗೋಡಾವನ್ ಅವನ್ ಬಾಡಿಗೆ ಕೊಟ್ಟದ. ದಟ್ ಈಸ್ ನಾಟ್ ಅಲೌಡ್. ನಿಮ್ ಗೋಡಾವನ್ ನಿಮ್ಮ ಬಾಡಿಗೆ ಕೊಡಕ್ ಬರುದಿಲ್ಲ. ಅದಕ್ಕೆ 720 ಡಿಸ್ ಅಲೌಡ್ ಮಾಡಿ. 720 ಡಿಸ್ ಅಲೌಡ್ ತಗೋರಿ. ಇದಾದ ನಂತರ staff salary include 1200 being salary paid of a servant engaged in the residence of associate. ಮನೆಯಾಗಿನ ವರ್ಕರ್ ಅದಾವ, ಅದಕ್ಕೆ ಇದು ಡಿಸ್ ಅಲೌ ಆಗ್ತೈತಿ 1200. ठीक है. The general expense include a sum of ₹500 being a cost of new signboard. Cost of ನ್ಯೂ ಸೈನ್ ಬೋರ್ಡ್ ಅಂತ ಹೇಳ್ತಾವ. ಈ ಸೈನ್ ಬೋರ್ಡ್ ನ್ಯೂ ಕಾಸ್ಟ್ ಆಫ್ ಸೈನ್ ಬೋರ್ಡ್ ನ್ಯೂ ಇರ್ಲಿ ಓಲ್ಡ್ ಇರ್ಲಿ, ಸೈನ್ ಬೋರ್ಡ್ ಏನಾಗ್ತೈತೆ ಅಂತ ಕೇಳಿದ್ರ ಅದು ಕುಣಿಸಿದ್ರೆ ಮುಗಿದೋಯ್ತದ. ठीक है. ಸೈನ್ ಬೋರ್ಡ್ ನೀವು ಕುಣಿಸಿದ್ರಂದ್ರ ಅದೇನು ಅಸೆಟ್ ಅಲ್ಲ, ಅಡ್ವರ್ಟೈಸ್ ಇರ್ತೈತಿ. ಇದು ಜನರಲ್ ಬಿಟ್ಟು ಬಿಡ್ರಿ. ಡೆಪ್ರಿಸಿಯೇಷನ್ ಲೆಸ್ ಆಗಿ ಬರ್ತೈತಿ, ರಿಕವರಿ ಲೆಸ್ ಆಗಿ ಬರ್ತೈತಿ. ठीक है. ಇವಿಷ್ಟು ಕೂಡ್ಸಿದ್ರಿ ಯಾರೇ ಎಷ್ಟಾಗೈತಿ ಹೇಳ್ರಿ. ಯಾರು ಕೂಡ್ಸಿದ್ರ, ಯಾವ ಕೂಡ್ಸಿದ್ರಿ, ಎಷ್ಟಾಗೈತಿ? ಯಾರು ಕೂಡ್ಸಿಲ್ಲ? 1,29,974. 1,29,000. ನೀನ್ ಬರೀ 5,000 ಕೊಟ್ಟಾನಲ್ಲಿ. $1,29,500 ಆಗೈತಿ. ನೆಕ್ಸ್ಟ್ ನೋಡ್ರಿ, 1,29,974. 74 ಆಗೈತಿ. ಇನ್ನ ಕ್ರೆಡಿಟ್ ಸೈಡ್ ನೋಡ್ರಿ. ಗ್ರಾಸ್ ಪ್ರಾಫಿಟ್ ಅಲೌವಬಲ್, ಮಿಸ್ಲೇನಿಯಸ್ ರಿಸೀಟ್ ಅಲೌವಬಲ್, ಡಿಸ್ಕೌಂಟ್ ಅಲೌವಬಲ್. ಇವು ಮೂರು ಬಿಸ್ನೆಸ್ ಸಂಬಂಧ ಇದಾವ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಇತ್ತಿದು 2,400 ಡಿಸ್ ಅಲೌ. ಬ್ಯಾಡ್ ಡೆಟ್ ರಿಕವರಿ ಇದು ಬಿಸ್ನೆಸ್ ಸಂಬಂಧ ಐತಿ.
ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ 5765 ಎರಡು ಐಟಮ್ ತಗೋರಿ 2400 ಅಂದ್ರೆ 5765 ಇವು ಎರಡು ಇನ್ನು ಅಡ್ಜಸ್ಟ್ಮೆಂಟ್ ಅನ್ನು ಎರಡು ಯಾವ್ದೊಂದಕ್ಕಿದ್ರೆ ಡೆಪ್ರಿಸಿಯೇಷನ್ 6780 ಡೆಪ್ರಿಸಿಯೇಷನ್ 6780 ಆಂತರ ಬ್ಯಾಡ್ ಡೇಟ್ ರಿಕವರ್ಡ್ ಡಿಸ್ಅಲೌಡ್ ಐತಿ ನೋಡ್ರಿ ಬ್ಯಾಡ್ ಡೇಟ್ ರಿಕವರ್ಡ್ ಡಿಸ್ಅಲೌಡ್ 200 ಈ ನಾಲ್ಕು ಐಟಮ್ ಕೂಡಿಸಿ ಕಳಿ ರೇಟ್ ಬರುತ್ತೆ ನೋಡ್ರಿ ಎಷ್ಟು ಬರುತ್ತೆ 1,15,029. ಯಾರು ಮಾಡ್ರನಿಲ್ಲ ಇವೆಲ್ಲ ಬೇರೆ ಆನ್ಸರ್ ಇಟ್ಟಿರಿ ನೋಡ್ರಿ ನಂಗೆ ಡೌಟ್ ಬರಾಕತೈತಿ 1,15,929 ಇಲ್ಲ 1,15,429 ಬಂದಿತ್ತು 15,429 1,15,429 ಬರಾಯ್ತು 500 ಡಿಫರೆನ್ಸ್ ಬರಾತೈತೆ ಅಂದ್ರೆ ಅವ್ನು ನ್ಯೂ ಸೈನ್ ಬೋರ್ಡ್ ಅನ್ನ ಅಸೆಟ್ ಅಂತ ತಿಳ್ಕೊಂಡಿದ್ದಾವ ಯಾವ ತಗೋರಿ ನ್ಯೂ ಸೈನ್ ಬೋರ್ಡ್ ಐತ್ಲ ಅದನ್ನೊಂದು ಕೂಡ್ಸ್ಬಿಡ್ರಿ ಆಡ್ದಾಗ ಸಿ ಐಟಮ್ ಇಟ್ ನೋಡ್ರಿ ನ್ಯೂ ಸೈನ್ ಬೋರ್ಡ್ ಅಂದ್ರ ಅಂಗಡಿ ಬೋರ್ಡ್ ಹಾಕಿರ್ತಾರಲ್ಲ ಆ ಬೋರ್ಡ್ 500 ರೂಪಾಯಿ ಐತಿ ಅದನ್ನ ಎಕ್ಸ್ಪೆನ್ಸ್ ಅಂದ್ರ ಅಲಾವ್ ಆಗ್ತತಿ ಇಲ್ಲ ಅಸೆಟ್ ಅಂದ್ರ ಡಿಸ್ಅಲವ್ ಆಗ್ತೈತಿ ಅದಕ್ಕ ಅವ ಅಸೆಟ್ ಅಂತ ಟ್ರೀಟ್ಮೆಂಟ್ ಮಾಡಿದ ನೀವ್ ಅದ್ರ ಮುಂದೆ ಏನ್ ಮಾಡ್ರಿ ನ್ಯೂ ಸೈನ್ ಬೋರ್ಡ್ ಬಂದ್ರ ಅಲ್ಲ ಡಿಸ್ಅಲವ್ ಮಾಡ್ರಿ ಆಡ್ದಾಗ ತೋರಿ ಏನ ಮಾಡಿದಿರಿ ಒಂದೇದು ನೆಟ್ ಪ್ರಾಫಿಟ್ ತಗೋತೀರಿ ಆ ನಂತರ ಯಾವ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಡ್ದಾಗ ಒಂದೇದ ಎರಡನೇದ್ದು ಇಂಟ್ರೆಸ್ಟ್ ಆನ್ ಲೋನ್ ಮೂರನೇದ್ದು ಯಾವ್ದಂದ್ರ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಆ ನಂತರ ನಾಲ್ಕನೇದು ಇನ್ಕಮ್ ಟ್ಯಾಕ್ಸ್ ಆಮೇಲೆ ಐದನೇದು ಕಾಸ್ಟ್ ಆಫ್ ಎಕ್ಸ್ಟೆನ್ಷನ್ ಆಫ್ ಪ್ರಿಮೈಸ್ ಐದನೇದು ಆರನೇದು ಚಾರಿಟಿ ಏಳನೇದು ಡೆಪ್ರಿಸಿಯೇಷನ್ ಅಂದ್ರ ಎಂಟನೇದ್ದು ಯಾವುದು 720 ಗೋಡೌನ್ ರೆಂಟ್ ಅವ್ನ ಸ್ವಂತ ಗೋಡೌನ್ ಮ್ಯಾಗ ತನ್ನ ಬಡಗಿ ತಾನ ಬಾಡಿ ಕೊಟ್ರ ಎಂಟನೇದು ಒಂಬತ್ತನೇದ್ದು ಸ್ಟಾಫ್ ಸ್ಯಾಲ್ರಿ 1,200 ಹತ್ತನೇದ್ದು ಕಾಸ್ಟ್ ಆಫ್ ಸೈನ್ ಬೋರ್ಡ್ ಇವ್ 10 ಐಟಮ್ ಕೂಡ್ಸ್ರಿ 4 ಐಟಮ್ ಕಳಿರಿ ಆನ್ಸರ್ ಬರ್ತೈತಿ ಈ 200 ರೂಪಾಯಿ ಈ ಐಟಮ್ ಏನ್ ಬರ್ಬೇಕು ಬ್ಯಾಡ್ ಡೇಟ್ ರಿಕವರ್ಡ್ ಡಿಸ್ಅಲೌಡ್ ಅಂತ ಬರ್ಬೇಕು ಅಷ್ಟು ಬರ್ರಿ ಆನ್ಸರ್ ಬರ್ತೈತಿ ಇನ್ನು ಬೇರೆ ಹಿಡಿದಿದಾವ ಅವನ್ನೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಡ ಬಿಸ್ನೆಸ್ ಅದರ್ ಸೋರ್ಸ್ ಅದಾವು ಅವ್ನ ಯಾವ ಕ್ಯಾಲ್ಕುಲೇಟ್ ಮಾಡ್ಬೇಡ ಅದರ್ ಸೋರ್ಸ್ ಬರ್ತೈತಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಅಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಕ್ಯಾಪಿಟಲ್ ಗೇನ್ ದಾಗ ಬರ್ತೈತಿ ಅವ್ನ್ ಬಿಟ್ಟು ಬಿಡ್ರಿ ನೀವು ಆನ್ಸರ್ ಎಷ್ಟಿಗಿರಿ 1,15,929
929 ಆನ್ಸರ್ ಬರೋದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 16 ನೋಡ್. 16 ದಲ್ಲಿ ನೆಟ್ ಪ್ರಾಫಿಟ್ 1,13,455 ಐತಿ. ಇದಾದ್ಮೇಲೆ ನೀವ್ ಏನ್ ಮಾಡ್ಬೇಕು, ಮ್ಯಾಲಿಂದ ನೋಡ್ಕೋತ ಬರ್ರಿ. ಆಫೀಸ್ ಎಕ್ಸ್ಪೆನ್ಸ್ ಅಲಾವಲ್ಲ, ಸನ್ರಿ ಎಕ್ಸ್ಪೆನ್ಸ್ ಅಲಾವಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದೇ ಇದನ್ನ ತಗೋಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ ಐಟಮ್. ಸೆಕೆಂಡ್ ಐಟಮ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಡಿಸ್ಅಲೌಡ್. ಇನ್ನು ಮೂರನೇ ಯಾವ್ದು ಕೇಳಿದ್ರ ಇನ್ಕಮ್ ಟ್ಯಾಕ್ಸ್ ಥರ್ಡ್ ಐಟಮ್ ಡಿಸ್ಅಲೌಡ್. ಫೋರ್ತ್ ಐಟಮ್ ಚಾರಿಟಿ ಅಂಡ್ ಡೊನೇಷನ್ ಡಿಸ್ಅಲೌಡ್ ಫೋರ್ತ್. ಫಿಫ್ತ್ ಐಟಮ್ ಯಾವ್ದಂತ ಕೇಳಿದ್ರ ಚಾರಿಟಿ ಅಂತರ ಲೀಗಲ್ ಚಾರ್ಜಸ್ ಅಲೌವಬಲ್, ಕಾಂಪೆನ್ಸೇಷನ್ ಟು ವರ್ಕರ್ ಬಿ ಅಲೌವಬಲ್ ಇನ್ ದಿ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್ ಇತ್ತಂದ್ರ ಅದ್ ನೋಡ್ರಿ. ಅಡ್ಜಸ್ಟ್ಮೆಂಟ್ ಏನಾಕೈತಿ ನೋಡುನು. ಫೈರ್ ಇನ್ಶೂರೆನ್ಸ್ ಅಲೌವಬಲ್. ಈಗ ಮ್ಯಾಲಿನ ಎಟ್ ಬಂದು ಕ್ಯಾಲ್ಕುಲೇಟರ್ ತೋರ್ ಯಾರ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,580, ರಿಸರ್ವ್ ಫಾರ್ ಡೌಟ್ಫುಲ್ ರೇಟ್ 835. ಆನಂತರ ಇನ್ಕಮ್ ಟ್ಯಾಕ್ಸ್ 1,730, ಚಾರಿಟಿ 485. ಇದಾದ ನಂತರ 4,630. ಇವಾಯ್ತು. ಇನ್ನು ಅಡ್ಜಸ್ಟ್ಮೆಂಟ್ ಹೋಗ್ರಿ ಹಂಗ ಕೆಳಗ. ಅಡ್ಜಸ್ಟ್ಮೆಂಟ್ ನಾಗ ಒಂದೇ ಅಡ್ಜಸ್ಟ್ಮೆಂಟ್ ನೋಡ್ರಿ. ಸನ್ರಿ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 250 ಫಾರ್ ಪರ್ಚೇಸ್ ಆಫ್ ಫರ್ನಿಚರ್ ಐತಿ. ಇದು ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ ಬರ್ಬೇಕು, ಇಲ್ಲಿ ತಪ್ಪು ತಗೊಂಡಾರ, ಅದಕ್ಕೆ ಇದನ್ನ ತಗೋರಿ. ಫರ್ನಿಚರ್ 250 ಕೂಡ್ಸ್ಕೋರಿ. ಪರ್ಚೇಸ್ ಆಫ್ ಫರ್ನಿಚರ್ ಅನ್ನೋದಕ್ಕೆ ಪರ್ಚೇಸ್ ಆಫ್ ಫರ್ನಿಚರ್ 250. ಈ ಡೆಪ್ರಿಷನ್ ಅಲೈವಲ್ ಐತಿ, ಲೆಸ್ ಆಗಿ ಬರ್ತೈತಿ. ಚಾರಿಟಿ ಅಂಡ್ ಡೊನೇಷನ್ 300, ಡೊನೇಷನ್ ಟು ಕಾಂಗ್ರೆಸ್ ಪಾರ್ಟಿ ಐತಿ, ಇದೇ ನಿಮ್ಗೆ ಸಂಬಂಧ ಇಲ್ಲ, ಬಿಟ್ಬಿಡೋದ್ ನೀವು ವಿಚಾರ ಮಾಡ್ಬೇಡ. ಡಿ ಹೌಸ್ ಐತಿ, ಹಿ ಓನ್ಸ್ ಎ ಹೌಸ್, ಅವನ್ ಮನಿ ಐತಂತ. half of which is occupied for his own residence and other half is let out on a month of which 225 he pays 600 municipal tax and 400 insurance premium in respect of the house. During the previous year he spent 900 for whitewashing and repairs of the house. ಈ ಡಿ ಪಾಯಿಂಟ್ ಅದಕ್ಕೆ ಐತಂದ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಐತಿ. ಇದ್ರ ಬತ್ ಬೇರೆ ಏನು ಇಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದೈತಿ. ಇದನ್ ಬಿಡ್ರಿ. ಈ ಕೂಡ್ಸಿದ್ ಎಷ್ಟ್ ಆತ್ ಹೇಳ್ರಿ ನಂಗೆ. 251 ಅಷ್ಟ ಕೂಡಿಸ್ಬೇಕು. ಅಡ್ಜಸ್ಟ್ಮೆಂಟ್ ದಾಗಿಂದ 250 ಅಟ್ಟ ಬರ್ತೈತಿ. ಟೋಟಲ್ ಎಟ್ ಐತಿ ಹೇಳಕತ್ತೀರಿ 4,000 ಚಿಲ್ಲರ್. 4,880. 4,880 ಆಯ್ತು. ಅದನ್ನ ನೆಟ್ ಪ್ರಾಫಿಟ್ ದಾಗ ಕೂಡ್ಸ್ಕೋರಿ. 1,13,455 ದಾಗ 1,18,335. ಆಯ್ತು. ಅದನ್ನ ಬರೆದಿಟ್ಕೊಂಡು ಬರ್ತಲ್ಲೇ ಬರೆದಿಟ್ಕೊಂಡು ಕ್ರೆಡಿಟ್ ಸೈಡ್ ಹೋಗ್ರಿ. ಕ್ರೆಡಿಟ್ ಸೈಡ್ ನೋಡ್ರಲ್ಲಿ ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಸಂಬಂಧ ಐತಿ. ಎರಡನೇ ನೋಡಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ, ಇದು 5ನೇ ಹೆಡ್ದಾಗ ಬರ್ತೈತಿ. ಇದನ್ನ ತಗೋರಿ 1,660. ಇಂಟ್ರೆಸ್ಟ್ is not related to business. Commission is related to business. Bad debt recovered is related to business. Next, profit on sale of security 850. It is not related. ಎರಡು ಐಟಮ್ ನೋಡು. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ 1,660 ತಗೋರಿ. ಬ್ಯಾಡ್ ಡೆಟ್ ರಿಕವರ್ಡ್ 640. ಎರಡು ಕೂಡ್ಸ್ರಿ. ಎಷ್ಟಾಯ್ತು? ಎರಡು ಕೂಡ್ಸಿ ಎಷ್ಟಾಯ್ತು? 2,300. ಡೆಪ್ರಿಸಿಯೇಷನ್ ಒಂದು ಕೂಡ್ಸ್ರಿ. ಮೂರನೇ ಐಟಮ್ 1,400. 1,400 ಕೂಡ್ಸ್ರಿ. ಇನ್ಕಾ ಏನ್ ಟೋಟಲ್ ಮಾಡಿದ್ರೆ ಅದ್ರ ಕಳೆದ ರೇಟ್ ಬರ್ತೀನಿ ಆನ್ಸರ್.
ಮೂರ್ ಐಟಮ್ 1,14,635. ನೋಡ್ತಾರ ಆನ್ಸರ್ ನೋಡ್ತಂತ ನಾನು 1,00,000 14,635. 1,14,425. ಇವ್ರೇನ್ ಕಟ್ ಮಾಡಿದಾರ ಆನ್ಸರ್ ಕೊಟ್ಟಿಲ್ಲಲ್ಲ ಯಾರ್ ಬುಕ್ ಆನ್ಸರ್ ಐತೆ ನೋಡ್ರಿ 1,14,425 ನ ಬಂದಿದೆ 1,14,425 ಬರ್ತೈತಿ ಹಾ ಸರ್ ಸರಿ ಇಲ್ರಿ ನೀವ್ ಹೇಳಿದ ಪ್ರಕಾರ ಅಷ್ಟ್ ಬರ್ತಿಲ್ರಿ ಹಾ 1,14,635 ಬರುತ್ತೆ. ಬರತೈತ್ರಿ ಇಲ್ಲಿ ಬುಕ್ ಆನ್ಸರ್ ಕಟ್ ಐತಿ ನಿಮ್ ಯಾರ್ದಾರ ಬುಕ್ ಆನ್ಸರ್ ಐತಿ ಹೇಳ್ರಿ ನಂಗೆ ಬುಕ್ ದ ಆನ್ಸರ್ ರೀ 1,14,425 ಐತ್ರಿ ಹಾ ಅಂತ್ರಿ ನೀವ್ ಹೇಳಿದ ಪ್ರಕಾರ ಮಾಡ್ರಿ 1,14,635 ಬರತೈತಿ 10 ರೂಪಾಯಿ ಡಿಫರೆನ್ಸ್ ಬರತ್ತೆ ಎಷ್ಟು ಡಿಫರೆನ್ಸ್ ಬರತ್ತೆ ರೀ 1,14,000 210 ರೀ. 210 ರೀ 210 ರೂಪಾಯಿ ಡಿಫರೆನ್ಸ್ ಬರತ್ತೆ ಹಾ ಹಾ ರೀ ರೀ 210 ಅಂದ್ರೆ ಯಾವ್ದೈತಿ ಈಗ ಇನ್ನೊಮ್ಮೆ ಚೆಕ್ ಮಾಡಿ ಹಾ ಕರೆಕ್ಟ್ ಬಂದೈತ್ರಿ ಇನ್ನೊಮ್ಮೆ ಚೆಕ್ ಮಾಡ್ರಿ ಒಂದನೇ ಐಟಮ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,580 ಬರೋಬ್ರಿ ಹಾ ರೀ ಎರಡನೇ ಹಾ. ಐಟಮ್ 835 ಐತಿ ಹಾ ಡೌಟ್ಫುಲ್ ಡೇಟ್ ಹಂಗ ತೆಳಗ್ ಹೋಗ್ರಿ ಹಾ. ಇನ್ಕಮ್ ಟ್ಯಾಕ್ಸ್ ನೋಡ್ರಿ 1,730 1,700 ಹಾ ರೀ ಅಂಡರ್ ಚಾರಿಟಿ 485 ಐತಿ ಹಾ ರೀ ಬರ್ದ್ರಿ ಅದ ಅಂತರ ಹಾ. ತೆಳಗ್ ಅಡ್ಜಸ್ಟ್ಮೆಂಟ್ ಪ್ರಕಾರ ಬರೋದ್ ಯಾವ್ದು ಅಂತ ಕೇಳಿದ್ರ Furniture. 250 ರೂಪಾಯಿ ಹಾ ರೀ ಒಂದ್ ಐಟಮ್ ಕೂಡ್ಸ್ರಿ ಹಾ ರೀ ನೆಟ್ ಪ್ರಾಫಿಟ್ ದಾಗ ಕೂಡ್ಸ್ರಿ 1,18,335. ಆಯ್ತು ಇನ್ನ ಅದನ್ನ ಸರಿಯಾಗಿ ಬರ್ದಿಟ್ಕೋರಿ ಕ್ರೆಡಿಟ್ ಸೈಡ್ ದನು ಯಾವ್ದು ಅಂತ ಕೇಳಿದ್ರ ಗೌರ್ಮೆಂಟ್ ಸೆಕ್ಯೂರಿಟಿ ಒಂದ್ ಬರ್ತೈತಿ ಅದರ್ ಎರಡನೇದು 1,660 ಅಂತ ತಿಳ್ಕೊಂಡು ಎರಡನೇದು ಯಾವ್ದಂತ ಕೇಳಿದ್ರ ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟಿ 850 ಐತಿ 852ನೇದು ಎರಡು ಕೂಡ್ಸಿ ಎಷ್ಟಾಗತ್ತೆ 2,510 ಆಗ್ತೈತಿ ನೋಡ್ರಿ 2,510 ಆಂತರ ಡೆಪ್ರಿಸಿಯೇಷನ್ 1,400 ಕರೆಕ್ಟ್ ಬರ್ತೈತಿ 3,910 ಕಳೀರಿ 1,14,425 ಬರ್ತೈತ್ರಿ ಬತ್ ಕರೆಕ್ಟ್ ಈಗ ಹಾ ರೀ ನಿಮ್ ಕಡೆ ಸರಿ ಬ್ಯಾಡೆಡ್ಸ್ ಹೇಳಿರಿ ನೀವ್ರಿ 640 ಹೇಳಿರಿ 640 ತಗೋತಂದ್ರಿ 340 ಹೇಳಿ ಯಾವ್ದು ಇಲ್ಲ ಅದು 850 ಕರೆಕ್ಟ್ ಆಯ್ತಲ್ಲ ಈಗ ಐಟಮ್ ಗೊತ್ತದು ಹಾ ರೀ ಕರೆಕ್ಟ್ ಹಾ ರೀ ಇನ್ನ ಬಿಸ್ನೆಸ್ ಅಂದ್ರ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡಾಕತ್ತೀರಿ ಅಂದ್ರ ತಿಂಗಳಿಗೆ 225 ರೂಪಾಯಿ ಬಾಡಿಗೆ ಐತಿ ಡಿ ಪಾಯಿಂಟ್ ನೋಡ್ರಿ ಡಿ ಪಾಯಿಂಟ್ ನಾಗ 2 ಯೂನಿಟ್ ಇದಾವ ಅದ್ರಾಗ ಒಂದ್ರಾಗ ಅವಿದ ಒಂದ್ರಾಗ ಬಾಡಿಗೆ ಕೊಟ್ಟಿದ 225 into 12 ಮಾಡಿ ರೇಟ್ ಆಗತಿ 2,700 2,700 ಆಗ್ತತಿ ಹಾ ರೀ ಆ 2,700 ಮುನ್ಸಿಪಲ್ ಟ್ಯಾಕ್ಸ್ ಕಳಿಬೇಕು ಎಷ್ಟೈತಿ ಮುನ್ಸಿಪಲ್ ಟ್ಯಾಕ್ಸ್ 400 600 400 ಸರಿಯಾಗಿ ನೋಡ್ರಿ 600 ಕಣ್ ಮುಚ್ಕೊಳ್ಳೋದಿಲ್ಲ ಯಾಕ 600 ಮುನ್ಸಿಪಲ್ ಟ್ಯಾಕ್ಸ್ ಪೂರಾ ಮನೆ ಐತಿ ಅದು ಅದೊಂದು ಹಾಫ್ ತಗೋಬೇಕು 300 ರೂಪಾಯಿ ಕಳೀರಿ ಎಷ್ಟಾಕೈತಿ 2,400 ಎನ್ಯುವಲ್ ವ್ಯಾಲ್ಯೂ ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಮಾಡ್ಬೇಕು 2,400 720 ಕಳೆದ್ರೆ ಎಷ್ಟು ಉಳಿತು 1,680 ಅಷ್ಟೈತಿ ಆನ್ಸರ್ ಅದ ಹೌಸ್ ಪ್ರಾಪರ್ಟಿ ಹಾ ಸರ್ ಕರೆಕ್ಟ್
ಸೆಪ್ಟೆಂಬರ್ ಆಗ್ತೈತ್ರಿ ಅಷ್ಟ್ ಮಾಡ್ರವ ಎರಡು ಕ್ಯಾಲ್ಕುಲೇಟ್ ಮಾಡಿ ಎರಡು ಕೂಡ್ಸ್ರಿ ಎರಡ್ ಹೆಡ್ ಬರ್ತಾವ ಮತ್ತೆ ಇದೇನ್ ಪ್ರಾಬ್ಲಮ್ ಕೊಟ್ಟಿದ್ರೆ ಕಟ್ ಮಾಡಿ ನೋಡಿ ಯಾವ್ದು ಅರ್ಧ ಪ್ರಾಬ್ಲಮ್ ಕೊಟ್ಟಿದ್ರೆ ಹೆಂಗ್ ಬಿಡ್ಸೋದು ಅಲ್ಲಿ ಆಗೈತಿ ಬಿಟ್ಬಿಡಂತ ಅಡ್ಜಸ್ಟ್ಮೆಂಟ್ ಬಾಳ ಅದಾವ ಇಲ್ಲಿ ಇವ್ ಅಡ್ಜಸ್ಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡಷ್ಟು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ 750 ಸ್ಪೆಂಟ್ ಆನ್ ಎಂಟರ್ಟೈನಿಂಗ್ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಐತಿಲ್ಲ ಇದು ಮೆಂಬರ್ ಆಫ್ ಪಾರ್ಲಿಮೆಂಟ್ ನೀವು ಎಂಟರ್ಟೈನ್ಮೆಂಟ್ ಡಿಸ್ಅಲೌ ಮಾಡ್ಬೇಕದ ठीक बिजनेस संबंधित अಷ್ಟ अलाउबल sundry expense include 2000 being the expense on pilgrimage to ರಾಮೇಶ್ವರ ಹೋಗಿದ್ದೇನೆ ದೇವಸ್ಥಾನ ಮಾಡಕ್ ಬಿಸ್ನೆಸ್ ಖರ್ಚು ಮಾಡೋದಿಲ್ಲ ಇದು 2000 ರೂಪಾಯಿ ಡಿಸ್ಅಲೌ ಆಗ್ತೈತಿ ಇಂಟ್ರೆಸ್ಟ್ ಆನ್ ಲೋನ್ ಇನ್ಕ್ಲೂಡ್ 2000 2000 ರೂಪಾಯಿ ಬಡ್ಡಿ ತುಂಬಿದರಿ paid to wife on the loan given by her out of fund advanced by the assessee himself ಅಸೆಸ್ ಹಿಮ್ಸೆಲ್ಫ್ ಅಂದ್ರ ಗಂಡನ ರೊಕ್ಕ ತಗೊಂಡ್ ಗಂಡಗ ಸಾಲ ಕೊಟ್ಟಿದಾವ ಅಂದ್ರೆ ಇದು ಡಿಸ್ಅಲೌ ಆಗ್ತೈತಿ ಇನ್ನ ಅವ್ರ ಇನ್ಕಮ್ ದಾಗ ಸಾಲ ಕೊಟ್ರ ಅಲೌಬಲ್ ठीक 20,000 ಸ್ಮಗ್ಲಿಂಗ್ ಬಿಸ್ನೆಸ್ ಇನ್ಕಮ್ ಐತಿ ಇದನ್ನ ಲಾಸ್ಟ್ ಕೂಡ್ಸ್ಬೇಕು ರೆಗ್ಯುಲರ್ ಬಿಸ್ನೆಸ್ ಇನ್ಕಮ್ ದಾಗ ಸ್ಮಗ್ಲಿಂಗ್ ಬಿಸ್ನೆಸ್ ಇನ್ಕಮ್ ಕೂಡ್ಸಿ ಟೋಟಲ್ ಬಿಸ್ನೆಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಲಾಸ್ ಆಫ್ ಕ್ಯಾಶ್ ಲಾಸ್ ಆಫ್ ಥೆಫ್ಟ್ ಟುಕ್ ಪ್ಲೇಸ್ ಫ್ರಮ್ ದಿ ಹೌಸ್ ಎಟ್ ದಿ ನೈಟ್ ಐತಿ ಇದು ಡಿಸ್ಅಲೌ ಆಗ್ತೈತಿ ಅಮೌಂಟ್ ಇತ್ತಂದ್ರ ಡೆಪ್ರಿಸಿಯೇಷನ್ ಅಲೌಬಲ್ ರೂಲ್ಸ್ ಪ್ರಕಾರ ಕೂಡ ಅಷ್ಟೇ ಡಿಸ್ಅಲೌ ಮಾಡ್ಬೇಕು ಲೆಸ್ ಆಗಿ ಬರ್ತೈತಿ ಮಿಸ್ಲೇನಿಯಸ್ ಇನ್ಕಮ್ ಇನ್ಕ್ಲೂಡ್ ರಿಕವರಿ ಆಫ್ ಬ್ಯಾಡ್ ಡೇಟ್ ₹700 ವಿಚ್ ವೇರ್ ಡಿಸ್ಅಲೌಡ್ ಐತಿ ಇದೆಲ್ಲಿ ಬರ್ಬೇಕು ಡಿಸ್ಅಲೌಡ್ ಲೆಸ್ ಹೆಡಿಂಗ್ ಆಗಿ ಬರ್ಬೇಕು ಇಷ್ಟ ಮಾಡಿ ತಗೋತೀರಿ ಆನ್ಸರ್ ಬರ್ತಾವ ಇದಾವುದು ಎಕ್ಸಾಂಪಲ್ ನಂಬರ್ 18 ನೋಡ್ರಿ ಎಕ್ಸಾಂಪಲ್ ನಂಬರ್ 18 ನಲ್ಲಿ ನೆಟ್ ಪ್ರಾಫಿಟ್ ಎಟ್ ಐತಿ 1,39,000 ಐತಿ 35,000 1,39,000 ಐತಿ 35 ಐತಿ ನಮ್ದಾಗ 35 ಮತ್ತೆ ಇಲ್ದಾಗ 39 ಬಂತು ಎಲ್ಲೇ ಕಟ್ ಬೇಡ ನಮ್ದ್ರಾಗು 35 ಐತ್ರಿ ಸರ್ ಇದು ಕ್ವಶನ್ ಬ್ಯಾರೆ ಐತ್ರಿ ಬ್ಯಾರೆ ಐತಿ ಯಾವಾಗ ಹೊಡೆದು ಫೋಟೋ ಹೊಡೆದಾರ ಯಾರು ಗೊತ್ತು ನನಗೇನು ಕ್ವಶನ್ ನಂಬರ್ ಸರ್ ಇದು 18 ಐತ್ರಿ ಇನ್ಕ ಎಕ್ಸ್ಪ್ಲೈನ್ ಮಾಡ್ರಲ್ಲ ರೀ ಅದ್ರದ್ದು ಐತ್ರಿ ಅದ್ರ ಅಡ್ಜಸ್ಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡಿ ಅದ್ರ ಅಡ್ಜಸ್ಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡಿ ಹಾ ನೋಡತ್ರ ಅಡ್ಜಸ್ಟ್ಮೆಂಟ್ ಏನದಾವ್ರಿ 1,39,000 ನೆಟ್ ಪ್ರಾಫಿಟ್ ಐತಾ ಇಲ್ಲ ಅದಕ್ಕೆ ಸಂಬಂಧ ಇಲ್ಲ ಬೇರೆನೇ ಅದಾವ ಮುಗಿದು ಎಲ್ಲ ಇಲ್ಲಿ ಈಗ ಹೇಳಿದಲ್ಲ ಈ ರೀತಿ ಎಲ್ಲಾ ಬಿಡಿಸ್ರಿ ಇದೊಂದು ಪ್ರಾಬ್ಲಮ್ ನೋಡ್ರಿ ಲಾಸ್ಟ್ ಪ್ರಾಬ್ಲಮ್ ನಂಬರ್ 26 ಪ್ರಾಬ್ಲಮ್ ನಂಬರ್ 26 ಲಾಸ್ಟ್ ನೋಟ್ ಇದೊಂದು ಪ್ರಾಬ್ಲಮ್ ನಂಬರ್ 26 ದಾಗ ನೆಟ್ ಪ್ರಾಫಿಟ್ 40,000 ಐತಿ ಇವೆಲ್ಲ ಮಾರ್ಕ್ ಮಾಡಿದಾರ ನೋಡ್ರಿ ಯಾರ್ಯಾರು ನಾ ಹೇಳೋದೇನ್ ಇಲ್ಲತ್ರ 40,000 ತಗೊಂಡು ಸ್ಯಾಲರಿ ಬಿಸ್ನೆಸ್ ಸಂಬಂಧ ಬರತ್ತಿ ಆಫೀಸ್ ರೆಂಟ್ ಬಿಸ್ನೆಸ್ ಜನರಲ್ ಎಕ್ಸ್ಪೆನ್ಸ್ ಬಿಸ್ನೆಸ್ ಕಾರ್ ಎಕ್ಸ್ಪೆನ್ಸ್ ಬಿಸ್ನೆಸ್ ಸ್ಟೇಷನರಿ ಬಿಸ್ನೆಸ್ ಪೋಸ್ಟೇಜ್ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ ಇವ್ರು ಮಾರ್ಕ್ ಮಾಡಿದಾರ ನೋಡ್ರಿ ವೆಲ್ತ್ ಸಂಬಂಧ ಇಲ್ಲ ಒಂದೇ ಐಟಮ್ ವೆಲ್ತ್ ಟ್ಯಾಕ್ಸ್ ಒಂದೇ ಐಟಮ್ ಎರಡನೇದು ಮುನ್ಸಿಪಲ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಅಂದ ಇದು ಎರಡನೇ ಐಟಮ್ ಮೂರನೇದು ಇನ್ಕಮ್ ಟ್ಯಾಕ್ಸ್ ನಾಲ್ಕನೇದು ಡ್ರಾಯಿಂಗ್ ಐದನೇದು ಲಾಸ್ ಬೈ ಇಂಬಿಜಿಲ್ಮೆಂಟ್ ಡ್ಯೂರಿಂಗ್ ಆಫೀಸ್ ಅವರ್ಸ್ ಇನ್ ದಿ ಪ್ರಿಮೈಸ್ ಆಫೀಸ್ ಪ್ರಿಮೈಸ್ ಇದ್ರೆ ಅಲೌಬಲ್ ಹಂಗೇನು ಕೊಟ್ರ ಲಾಸ್ ಬೈ ಇಂಬಿಜಿಲ್ಮೆಂಟ್ ಐತಿಲ್ಲ ಇದನ್ನ ಸರಿಯಾಗಿ ನೆನ್ಬಿಟ್ಟುವರು
ಡ್ಯೂರಿಂಗ್ ಆಫೀಸ್ ಅವರ್ ಇನ್ ದಿ ಆಫೀಸ್ ಪ್ರಿಮೈಸ್ ಈಸ್ ಅಲೋವೇಬಲ್. ಇದ್ರ ಒಂದು ಪಾಯಿಂಟ್ ಸರಿಯಾಗಿ ಇಟ್ಕೊಳ್ಳಿ. ಕ್ಯಾಶ್ ಹೇರಾಪೇರಿ ಆಗಿತ್ತು, ಕಳೆದಿತ್ತು, ರೊಕ್ಕ ಯಾರು ತುಡುಗ್ ಮಾಡಿದ್ರು ಅಂದ್ರ ಅದು ಅಲೋವೇಬಲ್. ಅದು ಅಲೋವೇಬಲ್ ಯಾವಾಗ? ಆಫೀಸ್ನ್ಯಾಗ ಆಗ್ಬೇಕು, ಆಫೀಸ್ ಟೈಮ್ದಾಗ ಆಗ್ಬೇಕು ಅಂದ್ರ ಅಲೋವೇಬಲ್. ಉಳಿದ ಬೇರೆ ಕಡೆ ಎಲ್ಲೇ ಕಳ್ಕೊಂಡ್ರು ಅದು ಡಿಸ್ಅಲೌ. ಇದ್ರ ಬಗ್ಗೆ ಇನ್ಕ ಅಡ್ಜಸ್ಟ್ಮೆಂಟ್ ಯಾವ್ದು ಐತೆ ನೋಡ್ರಿ. ಲಾಸ್ ಬೈ ಇಂಬಿಲ್ಮೆಂಟ್ ಅದ್ರ ಬಗ್ಗೆ ಏನು ಹೇಳಿಲ್ಲ. ನೀವು ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀರಿ ಹಂಗ ಆಗ್ತದೆ. ಹಿಂದಿ ಆಫೀಸ್ ಅವರ್ಸ್ ಅಂದ್ರಿ, ರೊಕ್ಕ ಹೆಂಗ್ ಸುತ್ನಾಗ ಅದು ಕಳೆದೈತೆ ಅಂತ ಹೇಳಿ ಅದನ್ನ ಅಲಾವ್ ಮಾಡಿ ಬಿಡ್ರಿ. ಇಲ್ಲ ಡಿಸ್ ಅಲಾವ್ ಅಂದ್ರ ಆಫೀಸ್ ಅವರ್ದಾಗ ಆಗಿಲ್ಲ ಅಂತ ಬರ್ತೈತಿ. ಇವ್ರು ಮಾರ್ಕ್ ಮಾಡಿದಾರ ಅಂದ್ರ ಇದು ಡಿಸ್ ಅಲಾವ್ ಮಾಡಿದಾರ ಅವ್ರು. ಲಾಸ್ ಬೈ ಇಂಬಿಲ್ಮೆಂಟ್ ಅಂತರ ಸೇಲ್ಸ್ ಟ್ಯಾಕ್ಸ್ ಅಲೌವಲ್ ಐತಿ ಬಿಡ್ರಿ, ರಿಪೇರ್ಸ್ ಅಲೌವಲ್ ಐತಿ ಬಿಡ್ರಿ. ಮತ್ತೆ ಇಲ್ಲಿ ಮಾರ್ಕ್ ಮಾಡಿದಾರ ಬಿಡ್ರಿ ಅಂತ ಹೇಳಕತ್ತೀನಿ, ಅಲೌವಲ್ ಅಂತ ಹೇಳಕತ್ತೀನಿ. ಯಾಕೆ ಹೇಳಕತ್ತೀನಿ ಅಂದ್ರ ರಿಪೇರ್ಸ್ ಇಸ್ ಕಾಮನ್ಲಿ ಅಲೌವಲ್. ಇನ್ ಅಡ್ಜಸ್ಟ್ಮೆಂಟ್ ಪ್ರಕಾರ ಏನಾಗ್ತದೆ ನೋಡಿ ತಗೋಬೇಕು ನೀವು. ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ ತಗೊಳ್ರಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ ತಗೋರಿ, ಆಂಧ್ರ ಡೆಪ್ರಿಷನ್ ತಗೋರಿ. ಇಟ್ ತಗೊಂಡ್ನಂದ್ರ ಅಡ್ಜಸ್ಟ್ಮೆಂಟ್ ಹೋಗ್ರಿ. ಜನರಲ್ ಎಕ್ಸ್ಪೆನ್ಸ್ 3000 being penalty paid to custom authority for confiscation of goods. ಪೆನಾಲ್ಟಿ ಕೊಟ್ಟಿದ್ದೀರಿ, ಇದು ಡಿಸ್ಅಲೌ 3000 ರೂಪಾಯಿ. ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸ್ ಲೇಟ್ ಟು ಪರ್ಸನಲ್ ಅಂದ್ರ ಮ್ಯಾಲ್ ಕಾರ್ ಎಕ್ಸ್ಪೆನ್ಸ್ ಅರ್ಧ ತಗೋರಿ, ಮ್ಯಾಲಿಂದ್ರ ಅಂದ್ ಕಾರ್ ಎಕ್ಸ್ಪೆನ್ಸ್ ಅರ್ಧ ತಗೋಬೇಕು. ರಿಪೇರ್ಸ್ ಇನ್ಕ್ಲೂಡ್ 1000 ಫಾರ್ ಹೌಸ್ ಪ್ರಾಪರ್ಟಿ ಐತಿ, ಇಲ್ಲೇನ್ ರಿಪೇರ್ 2000 ಐತಿ, ಇದ್ರಾಗಿಂದ ಅರ್ಧ ತಗೋರಿ, ಅರ್ಧ ಡಿಸ್ಅಲೌ ಮಾಡು ರಿಪೇರ್ಸ್. ಡೆಪ್ರಿಷಿಯೇಷನ್ ಅಲೌವಲ್ ಐತಿ, ಅದನ್ನ ಬಿಟ್ಟು ಬಿಡ್ರಿ. ಲೆಸ್ ಆಗಿ ಬರ್ತೈತಿ. ಇಷ್ಟ ಮಾಡ್ರಿ, ಕೂಡ್ಸ್ರಿ. ಕೂಡ್ಸಿದ ಮೇಲೆ ಕ್ರೆಡಿಟ್ ಸೈಡ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಒಂದೇ ತಗೋರಿ. ಎರಡನೇದ ಇಂಟ್ರೆಸ್ಟ್ ಆನ್ POSB ತಗೋರಿ 2. ಆನಂತರ ಮೂರನೇದ್ ಯಾವ್ದಂತ ಕೇಳಿದ್ರ ಡೆಪ್ರಿಸಿಯೇಷನ್ 8000 ರೂಪಾಯಿ ತಗೋರಿ. 3 ಐಟಮ್ ಕಳೆದ್ರೆ ನಿಮ್ ಆನ್ಸರ್ ಬಂದ್ಬಿಡ್ತೈತಿ. ಬರತ್ತಿಲ್ಲ ನೋಡ್ರಿ, ಇನ್ನ 2 ಮಿನಿಟ್ ಐತಿ. ಯಾರ ಕ್ಯಾಲ್ಕುಲೇಟ್ ಮಾಡಿ ಹೇಳ್ರಿ. ನೋಡು Sir, depreciation is half of the, including half car ಅಂತ ಐತಲ್ರಿ. ಹಾಫ್ ಅಂದ್ರ ಹಾಫ್ ಇರ್ತಿರ್ಬೇಕಲ್ಲ, ಅಟ್ಟ ತಗೊಂಡೇವ ಅಂತ ಹೇಳಿದಾರ ಅವ್ರು. ನೀವು ಕಾರ್ದ ಅರ್ಧ ಬಿಡ್ಬೇಕಾಗ್ತೈತ್ಲ, ಅದಕ್ಕೆ ಅವ್ರ ಬ್ರಿಕೆಟ್ ನಾಗ ಏನಿದ ಅರ್ಧ ಅಟ್ಟ ತಗೊಂಡೇವ್ ನಾವ್, ಪೂರಾ ಕಾರ್ ತಗೊಂಡಿಲ್ಲ ಅಂತ ಹೇಳಿದಾರ ಅವ್ರು. ಪೂರಾ ತಗೊಂಡ್ರೆ ಅರ್ಧ ಬಿಡ್ಬೇಕಾಗ್ತೈತಿ ನೀವು. ಅದಕ್ಕ ಕಾರ್ದ ಎಟ್ ಮಾಡೋದು ಅಂತ ಕೇಳೋ ಬಂದಿ ನಿಮಗ ಕ್ಲಿಯೂ ಕೊಟ್ಟಿದಾರ ಅವ್ರು. ನಾವ್ ಕಾರ್ದ ಅರ್ಧನ ತಗೊಂಡೇವಿ, ಅರ್ಧನ ತಗೊಂಡ್ರ ಬಿಸ್ನೆಸ್ ಸಂಬಂಧಪಟ್ಟದ ಅಟ್ಟ ತಗೊಂಡೇವಿ. ಅದ್ರ ಸಲುವಾಗಿ ಅದನ್ನ ಕಾರದ ವಿಚಾರ ಮಾಡ್ಬೇಡ್ರಿ ಅಂದಂಗ. ಕಾರ್ ಡೆಪ್ರಿಷನ್ ಫುಲ್ ತಗೊಂಡ್ರಿ ಅಂದ್ರ ಅರ್ಧ ಡಿಸ್ಅಲೌ ಮಾಡ್ಬೇಕಾಗ್ತೈತಿ, ನೀವು ಅರ್ಧ ಬಿಡ್ಬೇಕಾಗ್ತೈತಿ. ಸರಿಯಾಗಿ ನೆನ್ಪಿಟ್ಕೋರಿ. ಇವಿಷ್ಟು ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ರಿ. ಯಾರು ಮಾಡಕತ್ರ ಮಾಡಿ ಹೇಳ್ರಿ, ಆನ್ಸರ್ ಬರ್ತೈತನಿಲ್ಲ. ಇನ್ನ ಪ್ರೊಫೆಷನ್ ಮೇಲ ಪ್ರೊಫೆಷನ್ ಇನ್ಕಮ್ ತಗೊಳ್ಳೋದು, ಪ್ರೊಫೆಷನ್ ಇನ್ಕಮ್ ಎಕ್ಸ್ಪೆನ್ಸ್ ಕಳೆಯೋದು, ಇಷ್ಟ ಐತದ. ಅವು ಸಿಂಪಲ್ ಎಕ್ಸಾಂಪಲ್ ಅದಾವು, ಮಾಡ್ರಿ ನೀವು. ಅಲ್ಲಿಲ್ಲ ಒಂದನೇ ಐಟಮ್ 4000, ಎರಡನೇದ 1200, ಮೂರನೇದ್ 3000, ನಾಲ್ಕನೇದ್ 20000, ಐದನೇದ್ 2000, ಆರನೇದ 2800, ಏಳನೇದ್ 6000, ಎಂಟನೇದ್ 3000 ರೂಪಾಯಿ, ನಾಲ್ಕನೇದ ಕಾರ್ ಎಕ್ಸ್ಪೆನ್ಸ್ 2400, 2400. ಆನಂತರ ರಿಪೇರ್ಸ 1000 ರೂಪಾಯಿ. ಇಟ್ಟು ಕೂಡ್ಸಿರ ಟೋಟಲ್ 40,000 ಕೂಡ್ಸೋದು. 40,000 ಕೂಡ್ಸಿ ರೇಟ್ ಆಗ್ತೈತಿ. ಕಳಿಬೇಕಾದ ಎಷ್ಟಕ್ಕೆರ 12,000 ಒಂದ 1,000, 13,000.
13,000 ಪ್ಲಸ್ ಡೆಪ್ರಿಸಿಯೇಷನ್ 8 21,000 ರೂಪಾಯಿ ಕಳಿಬೇಕು 21,000 ರೂಪಾಯಿ ಕಳೆದು ಹೇಳು ಕಳೆಯೋದ 21,000 ಉಡ್ಸೋದು ಎಷ್ಟು ಮಾಡಿದ್ರಿ ನಾವು ಡಿಫ್ರೆನ್ಸ್ ಬರಾಕತ್ರಿ ಸರ್ 3,000 ಒಂದ್ ಐತಿ ನೋಡಿ ಕೆಳಗೆ ನಾ ಮ್ಯಾಲಿನಟ್ಟ ನೋಡಿದೇನು ಇನ್ನ 3,000 ಕಳಿಬೇಕು 24,000 ಕಳಿಬೇಕು ನೋಡಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಒಂದ್ ಐತಿ 3,000 ರೂಪಾಯಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಒಂದ್ ಐತಿ ನೋಡು